ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಂತ ಬಂದಿದೆ ಅಂದರೆ ಟಂಡರ್ ವಿ ಪಿ ಎನ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದೆ. ಹಲವಾರು ಜನ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಬ್ರೋ ಯಾವುದಾದ್ರೂ ಫ್ರೀ ಇಂಟರ್ನೆಟ್ ಇದ್ದರೆ ಹೇಳಿ ಬ್ರೋ ಅಂತ. ಟಂಡರ್ ವಿ ಪಿ ಎನ್ ಬರ್ತಾ ಇದೆ ಬ್ರೋ ಅಂತ ಒಬ್ಬರು ಕೂಡ ಹೇಳ್ತಾ ಇದ್ದೀರಾ, ಒಬ್ಬರು ಹೇಳಿದ್ದಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಬರ್ತಾ ಇದೆ ಇಲ್ವಾ ಅಂತ, ಫೇಕ್ ಹೇಳಿದಾರ ಏನು ಅಂತ. ಹಾಗೆ ಭಾಳ ಜನ ಕೂಡ ಕಾಲ್ ಮಾಡಿ ಕೇಳ್ತಾಯಿದ್ರು, ಬ್ರೋ ನೀವು ವಿ ಪಿ ಎನ್ ಬಗ್ಗೆ ಹೇಳಿ, ಅವು ಬರ್ತಾ ಇಲ್ಲ, ಟಂಡರ್ ವಿ ಪಿ ಎನ್ ಬರ್ತಾ ಇಲ್ಲ ಬ್ರೋ. ಹಲವಾರು ಜನ ಯೂಟ್ಯೂಬ್ನಲ್ಲಿ ನೋಡ್ತಾರೆ ಬರ್ತಾ ಇದೆ ಅಂತ, ಹಲವಾರು ಜನ ವೀಡಿಯೋ ಮಾಡ್ತಿದ್ದಾರೆ. ಪೆಸೆಪನ್ ಪ್ರೋ ಬರುತ್ತೆ ಅಂತ ಹಲವಾರು ಜನ ಹೇಳ್ತಿದ್ದಾರೆ ಅಂತ ಹಲವಾರು ಜನ ಕೇಳ್ತಾ ಇದ್ದಾರೆ. ಸುಮ್ಮನೆ ವೀಡಿಯೋ ನೋಡಿ ಮಾಡ್ತಾಯಿದ್ರೆ ಅದಕ್ಕೆ ನಾನು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಬಂದಿದ್ದೀನಿ. ಬರ್ತಾ ಇದೆಯಾ ಯಾವ ವಿ ಪಿ ಎನ್ ಬರ್ತಾ ಇದೆ, ಯಾವ ವಿ ಪಿ ಎನ್ ಬರ್ತಾ ಇಲ್ಲ ಅಂತ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋ ನೋಡ್ತಾಯಿರಿ. ಮೊದಲನೇ ಬಾರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಸಿಟ್ ಮಾಡಿದರೆ, ವೀಡಿಯೋಗೆ ಹಾಗೆ ಲೈಕ್ ಮಾಡಿ. ಹೇಳ್ತಿದ್ದೀನಿ, ಫಸ್ಟ್ನೇ ಬಾರಿಗೆ ನಾನು ಇವಾಗ ಟಂಡರ್ ವಿ ಪಿ ಎನ್ನು ಬರ್ತಾ ಇಲ್ಲ ಫ್ರೆಂಡ್ಸ್, ಬ್ಯಾನ್ ಆಗಿದೆ. ಇಂಡಿಯಾನಲ್ಲಿ ಕೂಡ ಬ್ಯಾನ್ ಆಗಿದೆ, ಹಲವಾರು ಕಂಟ್ರಿನಲ್ಲಿ ಕೂಡ ಬ್ಯಾನ್ ಆಗಿದೆ. ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ಬ್ಯಾನ್ ಮಾಡಿದ್ದಾರೆ. ಟಂಡರ್ ವಿ ಪಿ ಎನ್ ಆಗಿರ್ಬೋದು, ಹಾಗೆ ಸೆಕ್ಯೂರ್ ವಿ ಪಿ ಎನ್ನು, ಹಾಗೆ ಪಿಸೆಪೆನ್ ಪ್ರೋ ಕೂಡ, ಇವು 3 ಬ್ಯಾನ್ ಮಾಡಿದ್ದಾರೆ. ಬಟ್ ಹಲವಾರು ಜನ ಇದ್ರ ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ದಾರೆ. ಬರ್ತಾ ಇದೆ ಪಿಸೆಪೆನ್ ಪ್ರೋ ಬಗ್ಗೆನೇ ಹಲವಾರು ಜನ ಮಾಡ್ತಾಯಿದ್ದಾರೆ. ಯಾಕಂದರೆ ಟ್ರೆಂಡಿಂಗ್ ಇದೆ ಅಂತೇಳಿ ಅದ್ರ ಬಗ್ಗೆ ವ್ಯೂಸ್ ತೊಗೋಬೇಕು ಅಂತೇಳಿ ಹಲವಾರು ಜನ ವೀಡಿಯೋ ಮಾಡಿದ್ದಾರೆ, ಬರ್ತಾ ಇದೆ ಅಂತೇಳಿ. ಹಲವಾರು ಜನ ಕಮೆಂಟ್ ಕೂಡ ಮಾಡಿದ ಆ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಬರ್ತಾ ಇದೆ ಅಂತೇಳಿ ಹಲವಾರು ಜನ ಕಮೆಂಟ್ ಮಾಡ್ತಿರ್ತಾರೆ. ಬಟ್ ಯಾವುದೇ ರೀತಿಯಿಂದಾಗಿ ಅದು ವರ್ಕ್ ಕೂಡ ಆಗೋದಿಲ್ಲ. ನಾನು ಅವಾಗ ವೀಡಿಯೋನೇ ಮಾಡಿ ಹೇಳಿದ್ದೆ, ನಾನು 1 ಮಂತ್ ಹಿಂದ್ಗಡೆನೇ ಬರ್ತಾ ಇಲ್ಲ, ಯಾರು ಟೆನ್ಷನ್ ತೊಗೊಳ್ಬೇಡಿ ಅಂತೇಳಿ ವೀಡಿಯೋ ಕೂಡ ಮಾಡಿ ಹೇಳಿದ್ದೆ ನಾನು. ಆದರೆ ಬಟ್ ಇವಾಗ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಬ್ರೋ ಯಾವುದಾದ್ರೂ ಹೇಳಿ ಅಂತ ಹಲವಾರು ಜನ ಕಾಲ್ ಮಾಡಿ ಕೇಳ್ತಾರೆ. ಅದ್ರ ಬಗ್ಗೆ ಬರ್ತಾ ಇದೆ ಇಲ್ವಾ ಅಂತ ನಾನು ಹೇಳಿದ್ದೆ, ಬರ್ತಾ ಇಲ್ಲ ಅಂತೇಳಿ ಕೂಡ. ಅಂದರೂ ಸಮಾಧಾನ ಆಗ್ತಿಲ್ಲ. ಬೇರೆಯವರು ಕಾಲ್ ಮಾಡಿ ಕೇಳ್ತಾಯಿದ್ರು, ಬ್ರೋ ಅದ್ರ ಬಗ್ಗೆ ವೀಡಿಯೋ ಮಾಡಿ ನೀವು ಅಫಿಷಿಯಲಾಗಿ ಅಂತ ಹೇಳಿದ್ದಾರೆ. ನಾನೇ ಅದ್ರ ಬಗ್ಗೆನೇ ಮತ್ತೊಂದು ವೀಡಿಯೋ ಮಾಡೋಕ್ಕೆ ಬಂದಿದ್ದೇನೆ. ನಾನು ಕೂಡ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ, 2024 ಜನವರಿ ಎಂಡ್ನಿಂದ ಬಂದರೂ ಒಂದು ನ್ಯೂ ವಿ ಪಿ ಎನ್ ಬರ್ಬೋದು ಅಂತ ಹೇಳಿದ್ದೆ. ಅದ್ರ ಬಗ್ಗೆನೂ ಹೇಳ್ತೀನಿ ಇವಾಗ. ಬಟ್ ಯಾವುದೇ ರೀತಿ ಬರೋ ಚಾನ್ಸಸ್ ಇದೆ. ಬಟ್ ಬಂದರೂ ಬರ್ಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ 2024 ಬರುತ್ತಲ್ವ, ಅಲ್ಲಿ 2024ರಿಂದ ಕಂಟಿನ್ಯೂ ಆದರೂ ಬರ್ಬೋದು. ಆದರೂ ಇದು ಬರೋದಿಲ್ಲ. ಬಟ್ ಇದೇ ರಿಕವರಿ ಆದರೂ 10% ರಿಕವರಿ ಇದಕ್ಕೆ ಇಂಟರ್ನೆಟ್ ಬರ್ಬೋದು. ಬಟ್ 90% ಬಂದರೂ ಬೇರೆದು ಬರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಬರದೇ ಇದು ಕೂಡ ಇರ್ಬೋದು. ನಾನು ಹೇಳಿದ್ದೆ ಹಿಂದಿನ ವಿಡಿಯೋನಲ್ಲಿ 2024 ಇದೆ, ಬಟ್ ಮುಂದಿನ ವರ್ಷದಿಂದನೇ ಬರ್ಬೋದು ಅಂತ. ನೋಡೋಣ ಏನಾಗುತ್ತೆ ಅಂತೇಳಿ ನಾನು ಎಲ್ಲ ಅಫಿಷಿಯಲಾಗಿ ಬಿಡ್ತೀನಿ ವೀಡಿಯೋನು ಕೂಡ. ನೋಡಿ, ಇದು ಕೂಡ ಯಾವುದೇ ರೀತಿ ವರ್ಕ್ ಕೂಡ ಆಗೋದಿಲ್ಲ. ನೋಡಿ, ನೆಟ್ವರ್ಕ್ ಕೂಡ ಇದೆ, ಕನೆಕ್ಟ್ ಕೂಡ ಆಗುತ್ತೆ, ಯಾವುದೇ ರೀತಿ ವರ್ಕ್ ಕೂಡ ಆಗೋಲ್ಲ. ನಂದು 1ನೇ ಸಿಮ್ನಲ್ಲಿ ನೆಟ್ವರ್ಕ್ ಇದೆ. ನಾನಿವಾಗ 2ನೇ ಸಿಮ್ಗೆ ಕನೆಕ್ಟ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ನಾನು 2ನೇ ಸಿಮ್ಗೆ ನೆಟ್ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿ ಯೂಸ್ ಮಾಡಬೇಕಂದ್ರೆ ನೆಟ್ಟೇ ಬರೋದಿಲ್ಲ, ಅದರಲ್ಲಿ ರೀಚಾರ್ಜ್ ಕೂಡ ಇಲ್ಲ 2ನೇ ಸಿಮ್ನಲ್ಲಿ. ನೋಡಿ, ಇವಾಗ ನಾನು ಓಪನ್ ಮಾಡ್ತೀನಿ ಯೂಟ್ಯೂಬ್ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಯೂಟ್ಯೂಬ್ ಓಪನ್ ಆಗುತ್ತಾ ಇಲ್ವಾ ಅಂತೇಳಿ. ನೆಟ್ ಇಲ್ಲ ನಂದು 2ನೇ ಸಿಮ್ನಲ್ಲಿ. 1ನೇ ಸಿಮ್ನಲ್ಲಿ ಇತ್ತು, ಅದು ಜಿಯೋ ಇತ್ತು. 2ನೇ ಸಿಮ್ಮು ಏರ್ಟೆಲ್ ಇದೆ. ನೋಡಿ, ಯಾವುದೇ ರೀತಿ ನೆಟ್ಟೇ ಬರ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಯಾವುದೇ ರೀತಿ ಬರ್ತದೆ. ನಾನು ಫ್ಲೈಟ್ ಮೋಡ್ ಕೂಡ ಹಾಕಿ ತೆಗಿತೀನಿ, ಹಲವಾರು ಜನ ಫ್ಲೈಟ್ ಮೋಡ್ ಕೂಡ ಹಾಕಿ ತೆಗಿತಾರೆ. ನಾನು 2 ಬಾರಿನ ಕ್ಲಿಕ್ ಮಾಡ್ತೀನಿ ಫ್ಲೈಟ್ ಮೋಡೆ, ಆನ್ ಮಾಡಿದೆ. ಇವಾಗ ಮತ್ತೆ ಆನ್ ಆಗುತ್ತೆ ಇವಾಗ ಇಂಟರ್ನೆಟ್ಟು. ನೋಡಿ, ಬರ್ತಾಯಿದೆ ಇಲ್ಲ, ಮತ್ತೆ ಹೋಯ್ತು, ಬಂತು ನೋಡಿ ಇವಾಗ. ನೋಡಿ, ಯೂಟ್ಯೂಬ್ ಓಪನ್ನೇ ಹಿಡಿದಿಟ್ಕೊಂಡಿದ್ದೀನಿ. ರಿಫ್ರೆಶ್ ಕೂಡ ಮಾಡ್ತೀನಿ, ಯಾವುದೇ ರೀತಿ ಫ್ರೀ ಇಂಟರ್ನೆಟ್ ಬರೋಲ್ಲ. ಯಾವುದು ಕೂಡ ಪಿಸೆಪೆನ್ ಪ್ರೋ ಕೂಡ ಟ್ರೈ ಮಾಡೋಕೆ ಹೋಗಬೇಡಿ. ಹಲವಾರು ಜನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತಾರೆ, ಬಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಕಾಲ್ ಮಾಡಿ ಕೂಡ. ಯಾವುದೇ ರೀತಿ ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ, ಯಾವುದೇ ರೀತಿ ವೀಡಿಯೋ ಕೂಡ ನೋಡೋಕೆ ಹೋಗಬೇಡಿ. ಯಾವುದೇ ರೀತಿ ಅಪ್ಲಿಕೇಶನ್ ಇನ್ನೂ ಕೂಡ ಬಂದಿಲ್ಲ. ಎಲ್ಲ ವೀಡಿಯೋ ಮಾಡಿದರೂ ಕೂಡ ಫೇಕ್ ವೀಡಿಯೋ ಮಾಡ್ತಾರೆ ವ್ಯೂಸ್ಗೋಸ್ಕರ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹಲವಾರು ಸುಮ್ಮನೆ MB ಹಾಳು ಮಾಡ್ಕೋತಾರೆ. ನಿಮ್ಮದು ರೀಚಾರ್ಜ್ ಮಾಡ್ಕೊಂಡಿರ್ತಾರೆ, ರೀಚಾರ್ಜ್ ಮಾಡ್ಕೊಳ್ಳಿ ಫ್ರೀಯಾಗಿ. ಅದೇ ಇಂಟರ್ನೆಟ್ 2 GB ಬರುತ್ತೆ, 300 ರೂಪೀಸ್ ರೀಚಾರ್ಜ್ ಮಾಡ್ಕೊಂಡ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಬೇಕಿದ್ರೆ MB ರೀಚಾರ್ಜ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಪನ್ಸ್ ಕೋಡ್ ಕೂಡ ಬರುತ್ತೆ ಏರ್ಟೆಲ್ನಲ್ಲಿ. ಜಿಯೋನಲ್ಲಿ ಬೇಕಾದರೆ ಗೇಮ್ಸ್ ಕೂಡ ಆಡಿ 2 GB 3 GB 1 ಇಯರ್ ಪ್ಲ್ಯಾನು ಕೂಪನ್ ಕೂಡ ಗೆಲ್ಬೋದು ನೀವು. ಅದನ್ನು ತಿಳಿಸ್ಕೊಡ್ತೀನಿ ಇದೇ ವಿಡಿಯೋನಲ್ಲಿ. ನೋಡಿ, ಅದೇ ರೀತಿ ಬರ್ತಾಯಿಲ್ಲ. ನಾನು ಇವಾಗ 2ನೇ ಸಿಮ್ಗೆ ಕನೆಕ್ಟ್ ಮಾಡ್ತೀನಿ. ನಾನು ಇವಾಗ 1ನೇ ಸಿಮ್ಗೆ ಕನೆಕ್ಟ್ ಮಾಡಿದೆ, 1ನೇ ಸಿಮ್ಗೆ ಕನೆಕ್ಟ್ ಮಾಡಿದೆ. ಈಗ ರಿಫ್ರೆಶ್ ಕೊಡ್ತೀನಿ ನಾನು. ನನ್ನ ಹತ್ರ ಇಂಟರ್ನೆಟ್ ಇದೆ. ಬಟ್ ನೋಡಿ, ಇವಾಗ ಓಪನ್ ಆಗ್ತದೆ ಯೂಟ್ಯೂಬ್, ಯಾವ ರೀತಿ ಓಪನ್ ಆಗ್ತಿದೆ ಅಂತೇಳಿ. ನಾನಿವಾಗ ಫ್ರೀ ಇಂಟರ್ನೆಟ್ಟು ನೀವು ರೀಚಾರ್ಜ್ ಮಾಡ್ಕೊಳ್ತೀರಲ್ಲ, ಅದರಲ್ಲೇ ನೀವು 20 ರೂಪಾಯಿದು 1 GB ಅಥವಾ 2 GBನ ರೀಚಾರ್ಜ್ ಮಾಡ್ಕೋತೀರಿ. ಜಿಯೋಕ್ಕಾದರೆ 20 ರೂಪೀಸ್ಗೆ 1.5 GB ಬರುತ್ತೆ. ನೋಡಿ, ಏರ್ಟೆಲ್ನಲ್ಲಿ ಆದರೆ 20 ರೂಪೀಸ್ಗೆ 1 GB ಬರುತ್ತೆ. ಅದೇ ರೀತಿ ನೀವು ಏರ್ಟೆಲ್ ಯೂಸರ್ ಆಗಿದ್ದರೆ ನೋಡಿ, ತಪ್ಪದೆ ವಿಡಿಯೋ ನೋಡಿ, ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮೊದಲನೇ ಬಾರಿಗೆ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ OTP ಮುಖಾಂತರ. ಅದರಲ್ಲಿ ಫ್ರೀ ಇಂಟರ್ನೆಟ್ ಹೇಗೆ ಬರ್ತಪ್ಪ ಅಂದರೆ 1 GB ಅಥವಾ 2 GB ಕೂಪನ್ ಕೋಡ್ ಕೊಡ್ತಾರೆ ಸರ್ತಿಗೊಮ್ಮೆ ರೀಚಾರ್ಜ್ ಮಾಡ್ಕೊಂಡು ನಂತರನೇ. 239 ರೀಚಾರ್ಜ್ ಮಾಡಿಕೊಂಡ್ರು ಕೂಡ 1 GBದು ಕೂಪನ್ ಕೋಡ್ ಕೊಡ್ತಾರೆ. ಅಥವಾ 2 GB ಆಫರ್ ಇದ್ದರೆ 2 GB ಕೂಡ ಕೂಪನ್ ಕೋಡ್ ಕೊಡ್ಬೋದು. 300 ಮಾಡ್ಕೊಂಡ್ರೆ 2 GB ಪಕ್ಕ ಬರುತ್ತೆ. ನನ್ನ ಹತ್ರ ಕೂಪನ್ ಕೋಡ್ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಆಲ್ರೆಡಿ ಯೂಸ್ ಕೂಡ ಮಾಡಿಬಿಟ್ಟಿದ್ದೀನಿ ಮೊದಲು. ನಾನು ಕೂಪನ್ ರಿವಾರ್ಡ್ಸ್ ಅಂತ ಬಂತು ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಕೂಪನ್ ಆ್ಯಂಡ್ ರಿವಾರ್ಡ್ಸ್ ಅಂತ ಕಾಲ್ ಮ್ಯಾನೇಜರ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಎಂಟರ್ಪ್ರೈಸು. ನನ್ನ ಹತ್ರ ಟೂ ಕೂಪನ್ಸ್ ಇದೆ. ಅದು ಎಷ್ಟಾಗಿದೆ ಅಂದರೆ 2 GB ಇದೆ, 1 GB ಇದು ಒಂದಿದೆ, ಇನ್ನೊಂದು GB ಇನ್ನೊಂದಿದೆ.
ಈ ವ್ಯಾಲಿಡ್ ಡೇಟ್ ನೋಡಿ ಮಾರ್ಚ್ 1, 2024ಕ್ಕೆ ಇದು ಎಕ್ಸ್ಪೈರ್ ಆಗುತ್ತೆ. ನಾವು ಯೂಸ್ ಮಾಡಿದ್ರೂ ಬಿಟ್ಟರೂ ಇವು ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ಕೆಳಗೆ ಇದೆ ನೋಡಿ 5 ಫೆಬ್ರವರಿ 2024. ಇದು ಬಂದು ಕೂಡ ಮೊದಲೇ ಬಂದಿದೆ, ಇವಾಗ ಎಕ್ಸ್ಪೈರ್ ಆಗುತ್ತೆ ಫೆಬ್ರವರಿಗೆ, ಇನ್ನೂ 2 ತಿಂಗಳ. 1 GB ಕೂಪನ್ ಕೋಡ್ ಇದೆ. ನಾನು ಇವಾಗ ಕ್ಲೈಮ್ ಮಾಡ್ತೀನಿ. ಇದನ್ನು ಫೆಬ್ರವರಿಗೆ ಎಕ್ಸ್ಪೈರ್ ಆಗುತ್ತಲ್ಲ, ಇದು ನಾನು ಕ್ಲೈಮ್ ಮಾಡ್ತೀನಿ. ಇದು ನಂದು ಯಾವುದರಲ್ಲಿ ಯಾವ ಸಿಮ್ಮಲ್ಲಿ ಇದೆಯಪ್ಪ ಅಂದರೆ ಅದು 2ನೇ ಸಿಮ್ಮಲ್ಲಿದೆ ನಂದು ಇದು ನೆಟ್ಟು. ಇವಾಗ ರೀಚಾರ್ಜ್ ಕೂಡ ಇಲ್ಲ, ಅದು 2ನೇ ಸಿಮ್ಮು. ಆಫರ್ ವ್ಯಾಲಿಡಿಟಿ ಅಂತ ಇದೆ, ಏರ್ಟೆಲ್ ಯೂಸರ್ಸ್ಗೆ ಅಷ್ಟೇ ಇದು, ಟ್ಯಾಂಕ್ಸ್ ಯೂಸರ್ಸ್ಗೆ. ನಾನು ಕ್ಲೈಮ್ ನಾವು ಅಂತ ಕೊಟ್ಕೊಂಡ್ರೆ ಇವಾಗ ಡೈರೆಕ್ಟಾಗಿ ಕ್ಲೈಮ್ ಆಗುತ್ತೆ. ಕೂಪನ್ ಕೋಡ್ 1 GB ಡೈರೆಕ್ಟ್ ಮೆಸೇಜ್ ಕೂಡ ಬರುತ್ತೆ, ಕಂಗ್ರ್ಯಾಚುಲೇಷನ್ ಅಂತ ಬಂತು ನೋಡಿ. ನಾನು ಅದೊಂದು ಅಷ್ಟೇ ಬಿಡ್ತೀನಿ, ನಾನು ಅದೊಂದು ಕೂಪನು, ಯಾಕಂದರೆ ಮುಂದೆ ಬೇಕಾದಾಗ ಕ್ಲೈಮ್ ಮಾಡ್ಕೊಳ್ಬೋದು. 2 GB ಇವಾಗ ಮೆಸೇಜ್ ಕೂಡ ಬಂತು ನೋಡಿ, ಇವಾಗ ಸಕ್ಸಸ್ಫುಲ್ಲಿ 1 GB ಅಂತ ಬಂತು ನೋಡಿ, ರೆಡೀಮ್ಡ್ ಅಂತ. ನಾನು ಇವಾಗ 1ನೇ ಸಿಮ್ಮು ಜಿಯೋ ಇದೆ. ನಾನು ಜಿಯೋನಲ್ಲಿ ಹೇಗೆ ಕ್ಲೈಮ್ ಮಾಡಬೇಕಪ್ಪ ಅಂದರೆ ಮೈ ಜಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಹಲವಾರು ರೀತಿ ಗೇಮ್ಸ್ ಇರುತ್ತೆ, ಗೇಮ್ ಆಡಿ ಕೂಡ ಕೂಪನ್ ಗೆಲ್ಬೋದು. 100 MB, 200 MB, 1 GB ಇಲ್ಲ ಅಥವಾ 1 ಇಯರ್ ಪ್ಲ್ಯಾನ್ ಕೂಡ ಫ್ರೀಯಾಗಿ ಕೊಡ್ತಾರೆ ಕೂಪನ್ ಗೆದ್ದರೆ. ನಾನು ಕೂಡ ಮೊದಲು ಆಡಿದ್ದೆ 2-3 ಮಂತ್ಸ್ ಬ್ಯಾಕು. ಅದರಲ್ಲಿ ನನಗೆ ಎಷ್ಟು GB ಅಂದರೆ ಇವಾಗ 100 MB ಕೊಟ್ಟಿದ್ರು ನನಗೆ ಫ್ರೀಯಾಗಿ ಫಸ್ಟ್ನೇ ಬಾರಿಗೆ. 2ನೇ ಬಾರಿಗೆ 10 GB ಫ್ರೀ ಕೊಟ್ಟಿದ್ರು ನನಗೆ ಇಂಟರ್ನೆಟ್ಟು. ನಿಜ ಹೇಳ್ತಿದ್ದೀನಿ, 2ನೇ ಬಾರಿಗೆ 10 GB ಫ್ರೀ ಇಂಟರ್ನೆಟ್ ಕೊಟ್ಟಿದ್ರು. ನಾನು 1 ಮಂತಲ್ಲೇ 10 GB ಖಾಲಿ ಮಾಡಿಬಿಟ್ಟೆ. ಅದು ವ್ಯಾಲಿಡ್ ಇತ್ತು ಅದು ಕೂಡ. ಈ ರೀತಿ ಗೇಮ್ಸ್ ಕೂಡ ಆಡ್ಬೋದು. ಬೇಕಾದರೆ 1 ಇಯರ್ ಕೂಡ ಗೆಲ್ಬೋದು ನೀವು ಗೇಮ್ ಆಡಿ. 1 ಇಯರ್ ಕೂಪನ್ ಕೂಡ ಸಿಗುತ್ತೆ ಇದರಲ್ಲಿ. ಗೇಮ್ಸ್ ಆಡಿ ರೆಡೀಮ್ ಕೂಡ ಮಾಡ್ಕೊಳ್ಳೋ, ಆಟೋಮೆಟಿಕ್ಕಾಗಿ ರೆಡೀಮ್ ಅಂತ ಇರುತ್ತೆ, ಕ್ಲೈಮ್ ಕೂಡ ಮಾಡ್ಕೊಳ್ಬೋದು ನೀವು ಇದೇ ರೀತಿಯಾಗಿ. ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಆಡೋದಂತ. ಇಲ್ಲಿ ಪ್ಲೇ ಆ್ಯಂಡ್ ವಿನ್ ಅಂತ 20 GB ಡಾಟಾ ಲಕ್ಕಿ ಡ್ರಾ ಅಂತ ಇದೆ, ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಇದೆ, ಮತ್ತು ತಂಬೋಲಾ ಮತ್ತು ಜಾಕ್ಪಾಟ್ ಮಷೀನು ಇಲ್ಲಿದೆ ನೋಡಿ. 20 GB ಮೇಲೆ ಕ್ಲಿಕ್ ಮಾಡ್ತೀನಿ, ಲಕ್ಕಿ ಡ್ರಾ ಅಂತ. ಲಕ್ಕಿ ಯಾರು ಇರ್ತಾರೆ ಅವರಿಗೆ ಹತ್ಬೋದು. ನಂದು ಇದು 1ನೇ ಸಿಮ್ ಇದೆ, ಇದರಿಂದ ನಾನು ನೋಡಿ ಆಡ್ತೀನಿ ಒಂದು ಮ್ಯಾಚು ಇವಾಗ ನಿಮ್ಮ ಮುಂದೆ. ಇದನ್ನು ಈ ರೀತಿ ಓಪನ್ ಆಯಿತು. ನಾನು ಕಂಟಿನ್ಯೂ ಮೇಲೆ ಪ್ರೊಸೆಸ್ ಮಾಡ್ತೀನಿ. ಇವಾಗ ಪ್ರೊಸೆಸ್ ಮಾಡಿದ ತಕ್ಷಣ ನನ್ನ ಹತ್ರ 330 ರುಪೀಸ್ ಕಾಯಿನ್ ಇದ್ದಾವೆ, ನನ್ನ ಹತ್ರ ಕಾಯಿನ್ ಅಷ್ಟೇ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, 10 ಅಡ್ವರ್ಟೈಸ್ಮೆಂಟು ಲೆಫ್ಟ್ ಇದೆ ಅಂತ. 20 GB ಡಾಟಾ ವಿನ್ ಆಗ್ಬೋದು, ಇಲ್ಲ 100 MB ಕೂಡ ಬಂದರೆ ಬರ್ಬೋದು, ಎಷ್ಟು ಬೇಕಾದಷ್ಟು ಬರ್ಬೋದು 20 GB ಕೆಳಗಡೆ. ಇಲ್ಲಿ 2 GB ಪಕ್ಕಾ ಬರುತ್ತೆ. ಇದು ಕೂಡ 20 GB 2 GB. ಪಾರ್ಟಿಸಿಪೇನ್ ಎಷ್ಟನೇ ತಾರೀಕು ಮಾಡಿದೆ ಅಂದರೆ ಇದು ಪಾರ್ಟಿಸಿಪೇನ್ ಸ್ಟಾರ್ಟ್ ಯಾವಾಗಂತೆ ಇದೊಂದು ಮತ್ತೊಂದು ಬರುತ್ತೆ 29ಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರು. ಇದೊಂದು ಸ್ಟಾರ್ಟ್ 29ಕ್ಕಿದೆ. ಇವೆಲ್ಲ ಚೆಕ್ ಡ್ರಾ ರಿಸಲ್ಟ್ ಅಂತ ಇದೆ ನೋಡಿ. ನಾನು ಇದು ಆಡಿದ್ದೀನಿ ಮೋಸ್ಟ್ಲಿ ನೋಡಿ. ಚೆಕ್ ಮೈ ವಿನ್ನಿಂಗ್ ಅಂತ ಕ್ಲಿಕ್ ಮಾಡಿದರೆ ಯಾವ್ದು ಬರುತ್ತೆ ನೋಡೋಣ. ಇದೇ ಆಡಿರ್ಬೋದು ಮೋಸ್ಟ್ಲಿ ನಾನು ನೋಡಿ. ಈ ರೀತಿ ಓಪನ್ ಮಾಡಿದೆ. ಓಪನ್ ಆದ ತಕ್ಷಣ ಎಂಟರ್ಪ್ರೈಸಸ್ ಬರುತ್ತೆ. ಇದು ಯಾವುದು ಮತ್ತು ಮೆಸೇಜು ನೋಡಿ, ಆಫರ್ ಸ್ಟೋರು, ಮೈ ವಿನ್ನಿಂಗು ಈ ರೀತಿ ಇದೆ, ಲೋಡಿಂಗ್ ಆಗ್ತಾಯಿದೆ ವಿನ್ನಿಂಗು. ನಾನು ಈ ರೀತಿಯಾಗಿ ಇವನ್ನ ಗೆದ್ದಿದ್ದೀನಿ. ಲೆನ್ಕಾರ್ಟ್ ಆಗಿರ್ಬೋದು, ಮೈ 11 ಸರ್ಕಲ್ ಬೋನಸ್ ಆಗಿರ್ಬೋದು, ಇವೇ ಗೆದ್ದಿದ್ದೀನಿ ನಾನು ಮೈ ವಿನ್ನಿಂಗ್ನಲ್ಲಿ ಹೋದರೆ. ಅದು ಇನ್ನೊಂದು ಸಿಮ್ ಇದೆಯಲ್ಲ, ಅದು ನಾನು ಪೋರ್ಟ್ ಆಗಿದ್ದೀನಿ, ಅದರಲ್ಲಿ ಗೆದ್ದಿದ್ದೆ. ಬಟ್ ಇದರಲ್ಲೆಲ್ಲ ಇದು ಮೊನ್ನೆನೇ ಪೋರ್ಟ್ ಆಗಿದ್ದೀನಿ, ಅದಕ್ಕೆ ಇದು ತೋರಿಸೋದಿಲ್ಲ, ರಿಫ್ರೆಶ್ ಆಗಿಬಿಡುತ್ತೆ ಅದು ಪೋರ್ಟ್ ಆದ ತಕ್ಷಣವೇ. ಇದರಲ್ಲಿ ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಕೂಡ ಇದೆ, ಹಲವಾರು ರೀತಿ ಗೇಮ್ಸ್ ಕೂಡ ಆಡ್ಬೋದು, ಸ್ಕ್ರ್ಯಾಚ್ ಮಾಡ್ಬೋದು. ಇಲ್ಲಿ ಹಲವಾರು ಆಪ್ಷನ್ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಮೈ ಜಿಯೋ ಅಪ್ಲಿಕೇಶನ್ ಜಿಯೋ ಸಿಮ್ ಯೂಸರ್ಗೆ ಅಷ್ಟೇ ಇದು, ಮತ್ತು ಬೇರೆ ಯೂಸರ್ಗೆ ಏರ್ಟೆಲ್ ಆಗಿದ್ದು ವೊಡಾಫೋನು ಅವ್ರ ಯೂಸರ್ಗೆಲ್ಲ. ನೀವು ವೊಡಾಫೋನ್ ಯೂಸ್ ಮಾಡ್ತೀರಾ ಫ್ರೀಯಾಗಿ ಇಂಟರ್ನೆಟ್ ಬರುತ್ತೆ. ಅದು ಹಲವಾರು ಸಿಟಿನಲ್ಲಿ ಬರುತ್ತೆ, ಅದು ಹಳ್ಳಿನಲ್ಲಿ ಬರೋದಿಲ್ಲ, ಫ್ರೀ ಇಂಟರ್ನೆಟ್ಟೇ ಕೊಡ್ತಾರೆ. ನಾನು ಇವಾಗ ಸ್ಕ್ರ್ಯಾಚ್ ಮಾಡ್ತೀನಿ. ಇಲ್ಲ ನೋಡಿ, ಲೆನ್ಕಾರ್ಟ್ದು ಚಸ್ಮಾಸ್ ಬತ್ತು, 1 ಇಯರ್ ಫ್ರೀ ಓಲ್ಡ್ ಮೆಂಬರ್ಶಿಪ್ 600 ರೂಪಾಯಿ ಅಂತ. ಕ್ಲೈಮ್ ಅಂತ ಕೊಟ್ಟರೆ ಕ್ಲೈಮ್ ಆಗುತ್ತೆ. ಅದು ಇನ್ನೂ 4 ಸ್ಕ್ರ್ಯಾಚ್ ಕಾರ್ಡ್ ಇದೆ. ನಾನು ಎಕ್ಸಿಟ್ ಆಗ್ತೀನಿ, ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ತಂಬೋಲೋ ಕೂಡ ಇದೆ, ತಂಬೋಲೋ ಕೂಡ ಆಡ್ಬೋದು ಗೇಮು ಇದರಲ್ಲಿ. ಪ್ಲೀಸ್ ವೇಟ್ ಅಂತ ಬಂತು ನೋಡಿ. ಇವಾಗ ಓಪನ್ ಮಾಡುತ್ತೀನಿ. ಇವಾಗ ಯಾಕೋ ಲೋಡಿಂಗ್ ತಿಂತ ಇದೆ ಯಾಕೋನು ನೋಡಿ. ಇದೇ ರೀತಿ ಗೇಮ್ಸ್ ಕೂಡ ಆಡ್ಬೋದು ನೀವು ಮೈ ಜಿಯೋ ಅಪ್ಲಿಕೇಶನ್ ಜಿಯೋ ಯೂಸರ್ಗೆ. ಏರ್ಟೆಲ್ ಯೂಸರ್ಸ್ಗೆ ಅದೇ ಕೂಪನ್ ಕೋಡ್, ಏನು ಗೇಮ್ ಆಡೋದಿಲ್ಲ ಏನಿಲ್ಲ, ಕೂಪನ್ ಕೋಡ್ ಫ್ರೀಯಾಗಿ ಬರುತ್ತೆ. ನೀವು ಒಂದು ರೀಚಾರ್ಜ್ಗೆ ಒಂದು ಪಕ್ಕಾ ಬಂದೇ ಬರುತ್ತೆ. ಒಂದು ರೀಚಾರ್ಜ್ಗೆ ಒಂದು ಕೂಪನ್ ಕೋಡು 2 GB ಆಗಿರ್ಬೋದು, ಇಲ್ಲ 1 GB ಆಗಿರ್ಬೋದು. ಇವೆರಡರ ಒಳಗಡೆ ಬರುತ್ತೆ. ಮತ್ತು ಜಾಸ್ತಿ ರೀಚಾರ್ಜ್ ಮಾಡಿಕೊಂಡ್ರೆ 3 ಮಂತ್ ರೀಚಾರ್ಜು, 6 ಮಂತು, 1 ಇಯರ್ ರೀಚಾರ್ಜ್ ಮಾಡಿಕೊಂಡ್ರೆ ಮತ್ತು 20 GB ತನಕ ಫ್ರೀಯಾಗಿ ಕೂಪನ್ ಕೋಡ್ ಸಿಗುತ್ತೆ. ಮತ್ತು ಅದರಲ್ಲಿ ನೋಡಿ ಲೋಡಿಂಗ್ ತಿಂತದೆ ಯಾಕೇನು. ಇದೇ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಆಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವುದೇ ರೀತಿ ಹಲವಾರು ವೀಡಿಯೋನ ನೋಡೋಕೆ ಹೋಗಬೇಡಿ, ಫ್ರೀ ಇಂಟರ್ನೆಟ್ ಬರುತ್ತೆ ಅಂತೇಳಿ ಯಾವುದು ಕೂಡ ಬರೋದಿಲ್ಲ, ಎಲ್ಲ ಫೇಕ್ ಆಗಿರುತ್ತೆ. ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಜನವರಿ ಎಂಡ್ನಲ್ಲಿ, ಯಾಕಂದರೆ 2024 ಹೊಸ ವರ್ಷ ಇರುತ್ತಲ್ವ, ಅದಕ್ಕೆ ಯಾವುದಾದ್ರೂ ಬಂದರೂ ಬರ್ಬೋದು. ಆಲ್ಮೋಸ್ಟ್ ಅಂದರೆ 70% ಬಂದರೂ ಬರ್ಬೋದು, 30% ಬರಲಿಲ್ಲ ಅಂದರೂ ಇಲ್ಲ. ಯಾಕಂದರೆ ಇದು ಅಫಿಷಿಯಲಾಗಿ ಎಲ್ಲ ಸಿಮ್ಗಳಿಗೆ ಬಂದ್ ಮಾಡಿದ್ದಾರೆ. ಬಟ್ ಒಂದು ಸಿಮ್ ಅಂತಲ್ಲ, ಏರ್ಟೆಲ್ ಯೂಸರ್ಸ್ಗೆ ಅಂತಲ್ಲ, ಎಲ್ಲ ಸಿಮ್ಗೂ ಕನೆಕ್ಟ್ ಆಗ್ತಾಯಿತ್ತು. ಬಟ್ ಎಲ್ಲ ಯೂಸರ್ಸ್ಗೆ ಆವಾಗಲೇ ಬಂದ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟಾಟಾ, ಬಾಯ್.